Very good morning. Welcome back to your alcohol, phenols and ether. Today's session, effect of substituents on acidity of alcohols and phenols. ಈಗ alcohol, like a simple example, CH3, CH2, OH, ethyl alcohol. The one of the hydrogen atom in ethyl alcohol can be replaced by a group G. This group is equal to electron withdrawing group ಆಗಿರ್ಬೋದು. This group may be electron donating group. Electron withdrawing group like NO2, nitro group, comma cyanide group and halogen X. Electron donating group like alkyl group. ಈ G is equal to NO2 ಅಂತ ಅನ್ಕೊಳ್ಳಿ. CH3, CH, OH, NO2. ಅವಾಗ ನೈಟ್ರೋ ಗ್ರೂಪು ಈ ಕಾರ್ಬನ್ ಆಟಮ್ಗಿದೆ. ಫಸ್ಟ್ ಕಾರ್ಬನ್ 1, 2. Nitro group, it exhibits minus I effect, ಅಂದರೆ negative inductive effect. It withdraws the electron density, ತನ್ನ ಕಡೆಗೆ ಎಳ್ಕೋತಾ ಇರುತ್ತೆ. ಅವಾಗ ಏನಾಗುತ್ತೆ, the OH bond is become weaker, it gives an H plus ion very easily compared to your ethyl alcohol. Ethyl alcohols ಅಲ್ಲಿ ಯಾವುದೇ ಥರ ಗ್ರೂಪ್ ಇನ್ಫ್ಲೂಯೆನ್ಸ್ ಇಲ್ಲ. ಇದು H ಪ್ಲಸ್ ಅಯನ್ನ 10 ಮಿನಿಟ್ಸ್ಗೆ ಕೊಟ್ಟರೆ ದ ನೈಟ್ರೋ ಸಬ್ಸ್ಟಿಟ್ಯೂಟೆಡ್ ಈಥೈಲ್ ಆಲ್ಕೋಹಾಲ್ ಗಿವ್ಸ್ 5 ಮಿನಿಟ್ಸ್ಗೆ ಕೊಡ್ತಾ ಇರುತ್ತೆ. ಅಂದರೆ ಯಾವುದು H ಪ್ಲಸ್ ಅಯನ್ನ ಬೇಗ ಕೊಡುತ್ತೆ, ಇಸ್ ಕಾಲ್ಡ್ ಎ ಸ್ಟ್ರಾಂಗರ್ ಆ್ಯಸಿಡ್. ಅಂದರೆ ನೈಟ್ರೋ ಸಬ್ಸ್ಟಿಟ್ಯೂಟೆಡ್ ಆಲ್ಕೋಹಾಲ್ ಈ ಸ್ಟ್ರಾಂಗರ್ ಆಸಿಡ್ ದ್ಯಾನ್ ಯುವರ್ ಆಲ್ಕೋಹಾಲ್. ನೈಟ್ರೋ ಅಂತಂತೇನಿಲ್ಲ, ಸೈನೈಡ್ ಆಗಿರ್ಬೋದು, ಹ್ಯಾಲೋಜನ್ ಆಗಿರ್ಬೋದು. ಓಕೆನಾ? ಇಲ್ಲ ಆಯ್ತು. ಈಗ ಈ ಒಂದು ಎಕ್ಸಾಂಪಲ್ ಇವಾಗ ನೋಡಿ, CH3, CH2, CH2, OH ಪ್ರೊಪೆನಾಲ, ಇದನ್ನ 1 ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ನೋಡಿ, CH3, CH2, CHNO2 ಮತ್ತು OH. CH3, NO2, CH2, OH ನಂಬರ್ 3 ಅನ್ಕೊಳ್ಳಿ. ಇನ್ನೊಂದು 4th ಒನ್ ನೋಡಿ, CH2, NO2, CH2, CH2, OH. ಈಗ ನಿಮಗೆ ಈ ಇಂಡಕ್ಟಿವ್ ಎಫೆಕ್ಟ್ ಅಂದರೆ ಗೊತ್ತಿದೆ. ದ ಮ್ಯಾಗ್ನಿಟ್ಯೂಡ್ ಆಫ್ ಆನ್ ಇಂಡಕ್ಟಿವ್ ಎಫೆಕ್ಟ್, ಐದರ್ ಪ್ಲಸ್ ಐ ಎಫೆಕ್ಟ್ ಆರ್ ಮೈನಸ್ ಐ ಎಫೆಕ್ಟ್, is decreases with increasing the distance. ಓಕೆ, ಇಲ್ಲಿ ನೋಡಿ ಅಪ್ಪ, ಇಲ್ಲಿ OH ಗ್ರೂಪ್ ಇದೆ, ಆಲ್ಕೋಹಾಲ್ ಗ್ರೂಪು. ಆಲ್ಕೋಹಾಲ್ ಗ್ರೂಪ್ ಇರುವಂಥ ಫಸ್ಟ್ ಕಾರ್ಬನ್ ಆಟಮ್ಗೆ ನೈಟ್ರೋ ಗ್ರೂಪ್ ಅಟ್ಯಾಚ್ ಆಗಿದೆ. ಇಲ್ಲಿ ಸೆಕೆಂಡ್ ಕಾರ್ಬನ್ ಆಟಮ್ಗೆ ನೈಟ್ರೋ ಗ್ರೂಪ್ ಅಟ್ಯಾಚ್ ಆಗಿದೆ. ಇಲ್ಲಿ ಥರ್ಡ್ ಕಾರ್ಬನ್ ಆಟಮ್ಗೆ ನೈಟ್ರೋ ಗ್ರೂಪು ಅಟ್ಯಾಚ್ ಆಗಿದೆ. ಇಲ್ಲಿ ಯಾವುದೇ ಥರ ಸಬ್ಸ್ಟಿಟ್ಯೂಯೆಂಟ್ಸ್ ಗ್ರೂಪ್ ಇಲ್ಲ. ಬಿಟ್ವೀನ್ 1, 2, 3 and 4 ವಿಚ್ ಒನ್ ಇಸ್ ಎ ಸ್ಟ್ರಾಂಗೆಸ್ಟ್ ಆ್ಯಸಿಡ್? ಇಲ್ಲಿ ಬರೀತಾರೆ ನೋಡಿ, ನೈಟ್ರೋ ಗ್ರೂಪು OH ಗ್ರೂಪ್ ಹತ್ರನೇ ಇದೆ. 2 ಈಸ್ ಸ್ಟ್ರಾಂಗರ್ ಆ್ಯಸಿಡ್ ದ್ಯಾನ್ 3 ಬಿಕಾಸ್ ಅದು ಡಿಸ್ಟೆನ್ಸು ಜಾಸ್ತಿ ಆದಷ್ಟು ದ ಮ್ಯಾಗ್ನಿಟ್ಯೂಡ್ ಆಫ್ ಆ್ಯನ್ ಮೈನಸ್ ಐ ಎಫೆಕ್ಟ್ ಡಿಕ್ರೀಸಸ್ ಆಗುತ್ತೆ. ಅಂದರೆ ಈ NO2 ಗ್ರೂಪು ಈ OH ಬಾಂಡನ್ನ ಇಷ್ಟು ವೀಕ್ ಮಾಡಿರುತ್ತೆ ಅಂದ್ಕೊಳ್ಳಿ, ಬಿಕಾಸ್ ತುಂಬ ಹತ್ರನೇ ಇದೆ, ಹೇಳ್ಕೋತಾ ಇರುತ್ತೆ. ಈ NO2 ಗ್ರೂಪ್ ಈ OH ಬಾಂಡ ನೋಡಿ ಇಷ್ಟು ವೀಕ್ ಮಾಡಿರುತ್ತೆ ಅಷ್ಟೇ. ಈ ಎಕ್ಸಾಂಪಲ್ 4ಅಲ್ಲಿ OH ಗ್ರೂಪು ಈ OH ಬಾಂಡ್ ನೋಡಿ ಇಷ್ಟೊಂದು ಸ್ಟ್ರಾಂಗ್ ಇರುತ್ತೆ, ಬಿಕಾಸ್ ಇನ್ಕ್ರೀಸಸ್ ದ ಡಿಸ್ಟೆನ್ಸ್, ಡಿಕ್ರೀಸಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಮೈನಸ್ ಐ ಎಫೆಕ್ಟ್. ಇಲ್ಲಿ ನೋಡಿ OH ಬಾಂಡು ತುಂಬಾನೇ ಸ್ಟ್ರಾಂಗ್ ಇರುತ್ತೆ, ಬಿಕಾಸ್ ದೇರ್ ಇಸ್ ನೋ ಎನಿ ಎಫೆಕ್ಟ್ಸ್. ಆವಾಗ 2 is stronger acid than 3, 3 stronger acid than 4, 4 stronger acid than 1.
That is the effect of substituents on the acidity of alcohols. ಅವರು NO2 ಆಗಿರಲಿ, ಸೈನೇಟ್ ತಗೊಳ್ಳಿ, ಹ್ಯಾಲೋಜನ್ XR ತಗೊಳ್ಳಿ. ಸಪೋಸ್ ಹ್ಯಾಲೋಜನ್ ತಗೊಂಡ್ರೆ ನೀವು CH3 CH2 CHFOH. F ಗೊತ್ತಿದೆ, ಇಸ್ ಎನ್ ಹೈಲಿ ಎಲೆಕ್ಟ್ರೋ ನೆಗೆಟಿವ್. ನೆಕ್ಸ್ಟ್ ಅದಾದಮೇಲೆ Cl ಬರುತ್ತೆ, ನೆಕ್ಸ್ಟ್ Br ಮತ್ತು I. ಅಂದರೆ ಫ್ಲೂರೋ ಸಬ್ಸ್ಟಿಟ್ಯೂಟೆಡ್ ಆಲ್ಕೋಹಾಲ್ ಈಸ್ ಸ್ಟ್ರಾಂಗರ್ ಆಸಿಡ್ ದ್ಯಾನ್ ಕ್ಲೋರೋ ಸಬ್ಸ್ಟಿಟ್ಯೂಟೆಡ್ ವಿಚ್ ಇಸ್ ಸ್ಟ್ರಾಂಗರ್ ಆಸಿಡ್ ದ್ಯಾನ್ ಬ್ರೋಮೋ ವಿಚ್ ಇಸ್ ಸ್ಟ್ರಾಂಗರ್ ಆಸಿಡ್ ದ್ಯಾನ್ ಅಯೋಡೋ. ಇದು ಗೊತ್ತಿರಬೇಕು. ಸಪೋಸ್ ಫ್ಲೋರಿನ್ ಆಟಮ್ ಇಲ್ಲಿತ್ತ, ಡಿಸ್ಟೆನ್ಸು ಜಾಸ್ತಿ ಆದಷ್ಟು ದ ಮ್ಯಾಗ್ನಿಟ್ಯೂಡ್ ಆಫ್ ಮೈನಸ್ ಹೈ ಎಫೆಕ್ಟ್ ಡಿಕ್ರೀಸಸ್, ಅಸಿಡಿಟಿ ಆರ್ ಅಸಿಡಿಕ್ ಕ್ಯಾರೆಕ್ಟರ್ ಈಸ್ ಆಲ್ಸೋ ಡಿಕ್ರೀಸಸ್. ಓಕೆನಾ? ಇದಿಷ್ಟು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ದಾಗಾಯಿತು. ನೆಕ್ಸ್ಟ್ ನೋಡ್ಕೊಳ್ಳಿ, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇತ್ತು ಅಂದ್ಕೊಳ್ಳಪ್ಪ. CH3 CH2 CH2 CH CH3 OH. ಇಲ್ಲೊಂದು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದೆ, ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್. ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್ ಇದ್ರೆ ನೋಡಿ, ನೆಗೆಟಿವ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ರೆ OH ಬಾಂಡ್ ವೀಕ್ ಮಾಡ್ತಾ ಇರುತ್ತೆ. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ರೆ ಅದೇ ತಾನೇನೆ ಎಲೆಕ್ಟ್ರಾನ್ ಡೆನ್ಸಿಟಿ ಈ OH ಬಾಂಡ್ ಕೊಡ್ತೈತೆ, ಅವಾಗ OH ಬಾಂಡ್ ಬಿಕಮ್ ಸ್ಟ್ರಾಂಗ್. ಇಟ್ ಡಿಫಿಕಲ್ಟ್ ಟು ಬ್ರೇಕ್, ಇಟ್ ಟೇಕ್ಸ್ ಮೋರ್ ಟೈಮ್, ಗಿವ್ಸ್ ಎನ್ H+N ವೆರಿ ಸ್ಲೋ. ದಟ್ ಈಸ್ the any electron donating group present, it decreases the acidity of alcohols. ಓಕೆನಾ? ಇವಾಗ ಇಷ್ಟು ನೋಡಿದಾಗ ನೀವು ಜನರಲಿ ಕನ್ಕ್ಲೂಷನ್ಗೆ ಬರ್ಬೋದು. ಏನು? The acidity of alcohol is increases with the electron withdrawing group, and the acidity of alcohol is decreases with electron donating group present. Another one point ನೋಡಿ, the number of electron withdrawing group is increases. ನಂಬರ್ ಆಫ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಜಾಸ್ತಿ ಆದಷ್ಟು ಅಸಿಡಿಟಿ ಕೂಡ ಜಾಸ್ತಿ ಆಗುತ್ತೆ. ಬಿಕಾಸ್ ನಂಬರ್ ಆಫ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಜಾಸ್ತಿ ಆದಷ್ಟು ಎಲೆಕ್ಟ್ರಾನ್ ಡೆನ್ಸಿಟಿನ ತನ್ನ ಕಡೆ ಎಳ್ಕೊಳ್ತಾ ಇರುತ್ತೆ. OH ಬಾಂಡ್ ಬಿಕಮ್ಸ್ ವೆರಿ 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 ವೀಕ್ ಆಗ್ತಾನೆ ಹೋಗ್ತಾ ಇರುತ್ತೆ. That is the another important point. As increases the number of electron withdrawing group, increases the acidic character of alcohols. Same, as increases the number of electron donating group, decreases the acidity of alcohols. Okay, this kuda the substituents or the effect of substituents on the acidity of alcohols. Next, let us move on to the effect of substituents on the acidity of phenols. Acidity of phenols ke effect of substituents, either electron donating group or electron withdrawing group ಇದ್ದಾಗ ಅಸಿಡಿಟಿ ಯಾವ ಥರ ವೇರಿಯೇಷನ್ ಆಗ್ತಿರ್ತದೆ ನೋಡ್ಕೊಳ್ಳಿ. ಅದು ಹೇಳೋಕ್ಕಿಂತ ಮುಂಚೆ ಇವಾಗ ಈಗ ನೀವು ಫಿನಾಲ್ ಈ ಥರ ಆರಾವ್ ಮಾರ್ಕ್ ಹಾಕಿರೋದು ನಾನು ರೆಸೊನೆನ್ಸ್ ಸ್ಟ್ರಕ್ಚರ್ ಬರೆದು ನಿಮಗೆ ಫಿನಾಲ್ಸಲ್ಲಿ the negative charge is delocalizes at ortho position. ಇದು ಆರ್ಥೋ, ಇದು ಪ್ಯಾರಾ, ಇದು ಆರ್ಥೋ. ಇದನ್ನು ನಾವು ಮೆಟಾ ಪೊಸಿಷನ್ ಅಂತ ಕರೀತೀವಿ. The negative charge is delocalizes at ortho and para position is a phenol. This is a phenoxide ion. This is also ನಿಮಗೆ ಆರ್ಥೋ ಪ್ಯಾರಾ ಮೆಟಾ ಪೊಸಿಷನ್. ಅರ್ಥ ಆಗಿದೆಯಾ? ನಿಮಗೆ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದೆ. Phenoxide ion is more stable than phenol because in the resonance structure of phenol there is no charge separation. It delocalizes only negative charge. ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆ ಅಂತಂತಂತಂದ್ಮೇಲೆ ಆರ್ಥೋ ಮತ್ತು ಪ್ಯಾರಾ ಪೊಸಿಷನ್ಗೆ ನೀವು ಸಬ್ಸ್ಟಿಟ್ಯೂಯೆಂಟ್ಸ್ ಎಫೆಕ್ಟ್ ಹಾಕಬೇಕು. ಓಕೆ, ನೀವು ಫಿನಾಲ್ಸಲ್ಲಿ ಓದ್ತೀರ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ OH group is an ortho and para directing group. Okay, suppose ಇವಾಗ ಫಿನಾಲ್ ಇದೆ ಅಂದ್ಕೊಳ್ಳಿ, ಇದು ಅಸಿಡಿಕ್ ಕ್ಯಾರೆಕ್ಟರ್, ಇದು ಅಸಿಡಿಕ್ ನೇಚರ್ ಅಂತ ಗೊತ್ತಾಯಿತು. ನೆಕ್ಸ್ಟ್ ನೋಡ್ಕೊಳ್ಳಿ, ಇದೇ ಫಿನಾಲ್ಗೆ ನೀವು ಆರ್ಥೋ ಪೊಸಿಷನ್ಗೆ
ಪ್ಯಾರಾ ಪೊಸಿಷನ್ಗೆ ಇನ್ನೊಂದು ಆರ್ಥ ಪೊಸಿಷನ್ಗೆ ಯಾವುದೋ ಗ್ರೂಪ್ನ ಸಬ್ಸ್ಟಿಟ್ಯೂಟ್ಸ್ ಮಾಡ್ತಾ ಇದ್ದೀರಾ, ಯಾವುದೋ ಗ್ರೂಪ್ನ ಸಬ್ಸ್ಟಿಟ್ಯೂಟ್ಸ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ. ಸಪೋಸ್ ಫಸ್ಟ್ ಎಕ್ಸಾಂಪಲ್, ಗ್ರೂಪ್ ಜಿ ಇಸ್ ಈಕ್ವಲ್ ಟು ಎಲೆಕ್ಟ್ರಾನ್ ವಿತ್ ಡ್ರಾಯಿಂಗ್ ಗ್ರೂಪ್. ಎಕ್ಸಾಂಪಲ್ ನೋಡಿ, NO2 ಗ್ರೂಪ್, ನೈಟ್ರೋ ಗ್ರೂಪ್ ತಗೊಳ್ಳಿ, ಸೈನೈಡ್ ಗ್ರೂಪ್ ಮತ್ತು ಹ್ಯಾಲೋಜನ್ಸ್. ಇವಾಗ ನಿಮಗೆ ಇದು ಫಿನಾಲು, ಇದಕ್ಕೇನು ಮಾಡ್ತೀರಾ, ಆರ್ಥೋ ಪೊಸಿಷನ್ಗೆ ಒಂದು ಎಲೆಕ್ಟ್ರಾನ್ ವಿತ್ ಡ್ರಾಯಿಂಗ್ ಗ್ರೂಪ್ ಲೈಕ್ NO2 ಗ್ರೂಪ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀರಾ. ಅದೇ ಥರ ಪ್ಯಾರಾ ಪೊಸಿಷನ್ಗೆ ಒಂದು ಎಲೆಕ್ಟ್ರಾನ್ ವಿತ್ ಡ್ರಾಯಿಂಗ್ ಗ್ರೂಪ್ ಸೇಮ್ ನೈಟ್ರೋ ಗ್ರೂಪ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀರಾ. ಅದೇ ಥರ ಇನ್ನೊಂದು ಮೆಟಾ ಪೊಸಿಷನ್ಗೆ ಕೂಡ ಒಂದು ನೈಟ್ರೋ ಗ್ರೂಪನ್ನ ಸಬ್ಸ್ಟಿಟ್ಯೂಟೆಡ್ ಮಾಡ್ತಾ ಇದ್ದೀರಾ. ಈ ಮೂರನ್ನ ನಾವು ಜನರಲ್ ಆಗಿ ನೈಟ್ರೋಫಿನಾಲ್ಸ್ ಅಂತ ಕರಿತೀವಿ. ಅಂದರೆ ಇದು ಆರ್ಥೋ ನೈಟ್ರೋಫಿನಾಲು, ಇದು ಪ್ಯಾರಾ ನೈಟ್ರೋಫಿನಾಲು, ಇದು ಮೆಟಾ ನೈಟ್ರೋಫಿನಾಲ್ಸ್. ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ನಿಮಗೆ ಗೊತ್ತಿರಬೇಕು. ಎನಿ ಎಲೆಕ್ಟ್ರಾನ್ ವಿತ್ ಡ್ರಾಯಿಂಗ್ ಗ್ರೂಪ್ increases the acidity of phenols. Electron withdrawing group ಫಿನಾಲ್ಗೆ ಸಬ್ಸ್ಟಿಟ್ಯೂಟ್ ಆದರೆ ಇಟ್ ಇನ್ಕ್ರೀಸಸ್ ದ ಅಸಿಡಿಟಿ ಆಫ್ ಫಿನಾಲ್ಸ್. ಅದೇ ಥರ ಇಲ್ಲಿ ನೈಟ್ರೋ ಗ್ರೂಪ್ನ ಸಬ್ಸ್ಟಿಟ್ಯೂಟೆಡ್ ಮಾಡಿದ್ದೀರ. ಆವಾಗ ಏನು ಬರೀತೀರ ನೋಡಿ, ನೈಟ್ರೋಫಿನಾಲ್ಸ್ ಆರ್ ಸ್ಟ್ರಾಂಗರ್ ಆಸಿಡ್ಸ್ ದ್ಯಾನ್ ಫಿನಾಲ್ಸ್. Okay, electron withdrawing group increases acidity of phenols. ಅದರಲ್ಲಿ ನೈಟ್ರೋಫಿನಾಲ್ಸ್, all nitrophenols are stronger acid than phenols. ಈಗ ಈ ಸ್ಟೇಟ್ಮೆಂಟ್ಗೆ ಇದು ಹೆಂಗೆ ಹೇಳ್ತೀರಾ ಸರ್, ವಾಟ್ ಈಸ್ ದ ರೀಸನ್, ಸ್ಟ್ರಾಂಗರ್ ಆಸಿಡ್ ಏನಕ್ಕಾಗುತ್ತೆ? ಓಕೆನಾ. ಈಗ ಇಲ್ಲಿ ನೋಡಿ, ಫಿನಾಕ್ಸಡಯಾನ್ ಇದೆ ಅಂದ್ಕೊಳ್ಳಪ್ಪ ಇಲ್ಲಿ. ಓಕೆನಾ. ಇವಾಗ ಎಲ್ಲ ಪೊಸಿಷನ್ ಎಲ್ಲ ನಿಮಗೆ ಗೊತ್ತಾಯಿತು. ಆರ್ಥೋ ಪೊಸಿಷನ್ ಅಂತಂತಂದ್ರೇನು, ಪ್ಯಾರಾ ಪೊಸಿಷನ್ ಅಂತಂದ್ರೇನು, ಮೆಟಾ ಪೊಸಿಷನ್ ಅಂತಂದ್ರೇನು ಗೊತ್ತಾಯಿತು. ಇವಾಗ ಇಲ್ಲಿ ಈ ಆರ್ಥೋ ಪೊಸಿಷನ್ಗೆ ಒಂದು NO2 ಗ್ರೂಪ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. NO2 ಗ್ರೂಪ್ ಏನು ಹೇಳಿ, ಎಲೆಕ್ಟ್ರಾನ್ ವಿತ್ ಡ್ರಾಯಿಂಗ್ ಗ್ರೂಪ್. ನೋಡಿ, ತನ್ನ ಕಡೆಗೆ ಎಳ್ಕೊತಾನೆ ಇರುತ್ತೆ. ಅಂದರೆ ಇದು ಈ ಕಡೆ ಎಳಿತಿದೆ ಅಂತಂದರೆ ಈ ಮ್ಯಾಗ್ನಿಟ್ಯೂಡ್ ಆಫ್ ಆ್ಯನ್ the negative charge is delocalizes or it intensify the delocalization of. Our phenoxidine is become more stable. Ortho position gil band takshana nodi, the delocalization of negative charge is maximum because it withdraws the electron density. It withdraws the electron density. Nitro group exhibits minus R effect and minus I effect. Nitro group it exhibits minus R effect and minus I effect. ಇವೆರಡು ಎಫೆಕ್ಟ್ ಅಲ್ಲೂ ಕೂಡ predominance is minus R effect. ಈ NO2 ಗ್ರೂಪ್ ಇದೆ ನೋಡಿ, ಇಟ್ಸ್ predominate minus R effect. It withdraws the electron towards itself. ತನ್ನ ಕಡೆ ಎಳ್ಕೋತಾ ಇರುತ್ತೆ. ಅವಾಗ ಏನು ಮಾಡುತ್ತೆ ಹೇಳಿ, ಡಿಲೋಕಲೈಸೇಷನ್ ಅಂದರೆ ದ ಸ್ಟೆಬಿಲಿಟಿ ಆಫ್ ಫಿನಾಕ್ಸಡಯಾನ್ ಈಸ್ ಮ್ಯಾಕ್ಸಿಮಮ್. ಓಕೆನಾ. ನೆಕ್ಸ್ಟು ಅದೇ ಥರ ಪ್ಯಾರಾ ಪೊಸಿಷನ್ NO2 ಬಂದರೂ ಕೂಡ ಇಟ್ ವಿತ್ಡ್ರಾಸ್ ದ ಎಲೆಕ್ಟ್ರಾನ್ ಡೆನ್ಸಿಟಿ ಟುವರ್ಡ್ಸ್ ಇಟ್ ಸೆಲ್ಫ್ ಡ್ಯೂ ಟು ಮೈನಸ್ ಆರ್ ಎಫೆಕ್ಟ್. ಇಟ್ ಇನ್ಕ್ರೀಸಸ್ ದ ಸ್ಟೆಬಿಲಿಟಿ ಆಫ್ ಫಿನಾಕ್ಸಡಯಾನ್ ಡ್ಯೂ ಟು increases the delocalization of negative charge. ಇವಾಗ ಮೆಟಾ ಪೊಸಿಷನ್ಗೆ ಹೋಗಿ, ಆರ್ಥೋ ಮತ್ತು ಪ್ಯಾರಾ ಪೊಸಿಷನಲ್ಲಿ ಎಕ್ಸಿಬಿಟ್ಸ್ ಮೈನಸ್ ಆರ್ ಎಫೆಕ್ಟ್. ಬಟ್ ಮೆಟಾ ಪೊಸಿಷನಲ್ಲಿ ಇಟ್ ಡಸ್ ನಾಟ್ ಎಫೆಕ್ಟ್ ದ ಮೈನಸ್ ಆರ್ ಎಫೆಕ್ಟ್. ಮೈನಸ್ ಆರ್ ಎಫೆಕ್ಟ್ನ ಅದು ಎಕ್ಸಿಬಿಟ್ ಮಾಡೋಕ್ಕಾಗೋಲ್ಲ ಮೆಟಾ ಪೊಸಿಷನ್, ಬಿಕಾಸ್ ನಿಮ್ಗೆ ರೆಸೊನೆಂಟ್ ಸ್ಟ್ರಕ್ಚರಲ್ಲಿ ನೋಡಿ, ಆರ್ಥೋ ಮತ್ತು ಪ್ಯಾರಾ ಪೊಸಿಷನಲ್ಲಿ ಮಾತ್ರ ನೆಗೆಟಿವ್ ಚಾರ್ಜಸ್ ಬಂದಿರೋದು. ಹಾಗಾದರೆ ಮೆಟಾ ಪೊಸಿಷನ್ಗೆ ಯಾವ ಎಫೆಕ್ಟ್ ಮಾಡುತ್ತೆ ನೋಡಿ, ಮೆಟಾ ಪೊಸಿಷನಲ್ಲಿ NO2 ಗ್ರೂಪು ಮೈನಸ್ ಆರ್ ಎಫೆಕ್ಟ್ ಬದಲು ಮೈನಸ್ ಐ ಎಫೆಕ್ಟ್ ಎಕ್ಸಿಬಿಟ್ ಮಾಡುತ್ತೆ. ಇಟ್ ವಿತ್ಡ್ರಾಸ್ ದ ಎಲೆಕ್ಟ್ರಾನ್ ಡೆನ್ಸಿಟಿ ಇನ್ ದ ಆಲ್ ದ ನ್ಯೂಕ್ಲಿಯರ್ ಸೆಂಟರ್ ಡ್ಯೂ ಟು ಮೈನಸ್ ಐ ಎಫೆಕ್ಟ್.
ಇವಾಗ ಆರ್ಥೋನೈಟ್ರೋ, ಪ್ಯಾರಾನೈಟ್ರೋ, ಮೆಥಾನೈಟ್ರೋ ಮತ್ತು ಫಿನಾಲ್ಸಲ್ಲಿ ವಿಚ್ ಒನ್ ಇಸ್ ಎ ಸ್ಟ್ರಾಂಗರ್ ಆಸಿಡ್? ನಿಮ್ಗೆ ಇಲ್ಲೇ ಗೊತ್ತಾಗಿದೆ, ಆಲ್ ನೈಟ್ರೋಫಿನಾಲ್ಸ್ ಆರ್ ಸ್ಟ್ರಾಂಗರ್ ಆಸಿಡ್ ದ್ಯಾನ್ ಫಿನಾಲ್ಸ್. ಈಗ ಈ ಮೂರು ನೈಟ್ರೋಫಿನಾಲ್ಸು ಈ ಫಿನಾಲ್ಗಿಂತ ಸ್ಟ್ರಾಂಗರ್ ಆಸಿಡ್, ನೋ ಡೌಟ್. ಈಗ ಈ ಮೂರಲ್ಲಿ ವಿಚ್ ಒನ್ ಇಸ್ ಎ ಸ್ಟ್ರಾಂಗರ್ ಆಸಿಡ್? 1, 2, 3 ಅಂತ ಅಂದ್ಕೊಳ್ಳಿ. ಆರ್ಥೋ, ಪ್ಯಾರಾ, ಮೆಥಾನೈಟ್ರೋಫಿನಾಲ್ಸ್ ಅಲ್ಲಿ ವಿಚ್ ಒನ್ ಇಸ್ ಎ ಸ್ಟ್ರಾಂಗರ್ ಆಸಿಡ್? ಅಮಾಂಗ್ ಆರ್ಥೋ, ಪ್ಯಾರಾ ಆ್ಯಂಡ್ ಮೆಥಾನೈಟ್ರೋಫಿನಾಲ್ಸ್ ಅಲ್ಲಿ ಈ ಮೆಟಾ ಕಂಪೇರ್ ಮಾಡಿದ್ರೆ ಆರ್ಥೋ ಮತ್ತು ಪ್ಯಾರಾ ನೈಟ್ರೋಫಿನಾಲ್ ಆರ್ ಸ್ಟ್ರಾಂಗರ್ ಆಸಿಡ್. ಏನಕ್ಕೆ? ಮೆಟಾ ಪೊಸಿಷನ್ ಇವಾಗಲೇ ಹೇಳಿದೆ ನೋಡಿ, ದೇರ್ ಇಸ್ ನೋ ಮೈನಸ್ ಆರ್ ಎಫೆಕ್ಟ್, ಓನ್ಲಿ ಮೈನಸ್ ಐ ಎಫೆಕ್ಟ್. ಬಟ್ ನೈಟ್ರೋ ಗ್ರೂಪು ಮ್ಯಾಕ್ಸಿಮಮ್ ಎಕ್ಸಿಬಿಟ್ ದ ಮೈನಸ್ ಆರ್ ಎಫೆಕ್ಟ್. ದಟ್ ಇಸ್ ದ ರೀಸನ್. There is no possibility of minus R effect in meta position. It's only minus I effect. ಅವಾಗ ಈ ಮೂರಲ್ಲೂ ಕೂಡ ಮೆಥಾನೈಟ್ರೋಫಿನಾಲ್ಸ್ ಆರ್ ವೀಕರ್ ಆಸಿಡ್. ಅರ್ಥ ಆಗಿದೆ? ಅಮಾಂಗ್ ಆರ್ಥೋ, ಪ್ಯಾರಾ ಆ್ಯಂಡ್ ಮೆಥಾನೈಟ್ರೋಫಿನಾಲ್ ಈಸ್ ವೀಕರ್ ಆಸಿಡ್ ದ್ಯಾನ್ ಪ್ಯಾರಾ ಆ್ಯಂಡ್ ಆರ್ಥೋನೈಟ್ರೋಫಿನಾಲ್ಸ್. ಈಗ ಮೂರು ಅಂದರೆ ಮೆಥಾನೈಟ್ರೋಫಿನಾಲು ವೀಕರ್ ಆಸಿಡ್ ದ್ಯಾನ್ ಆರ್ಥೋ ಅಂಡ್ ಪ್ಯಾರಾ ಅಂತ ಗೊತ್ತಾಯ್ತು. ಈಗ ಇವೆರಡರಲ್ಲಿ ಸ್ಟ್ರಾಂಗರ್ ಆಸಿಡ್ ಯಾವುದು? ಈಗ ಆರ್ಥೋ ನೋಡಿ, ಆರ್ಥೋನೈಟ್ರೋಫಿನಾಲ್ಸಲ್ಲಿ ಒಂದು ಪ್ರಾಪರ್ಟಿ ಇದೆ ನೋಡಿ, ಹೈಡ್ರೋಜನ್ ಬಾಂಡಿಂಗ್ ಅಂತ ಕರಿತೀವಿ ನೋಡಿ, ಜ್ಞಾಪ ಇದೆಯಾ? ಹೈಡ್ರೋಜನ್ ಬಾಂಡಿಂಗ್, ದಿಸ್ ಟೈಪ್ ಆಫ್ ಹೈಡ್ರೋಜನ್ ಬಾಂಡ್ ಇಸ್ ಕಾಲ್ಡ್ ಇಂಟ್ರಾ ವಿತ್ ಇನ್ ದ ಮಾಲಿಕ್ಯೂಲ್, ಇಂಟ್ರಾ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಈಗ ಇವೆರಡರಲ್ಲಿ ವಿಚ್ ಒನ್ ಇಸ್ ಸ್ಟ್ರಾಂಗರ್ ಆಸಿಡ್? Orthonitrophenol is form an intramolecular hydrogen bonding. Intramolecular hydrogen bonding ಮಾಡಿದ್ರೆ ಇಟ್ಸ್ ಡಿಫಿಕಲ್ಟ್ ಟು ಬ್ರೇಕ್ ಮಾಡಿ H+ ಅಯಾನ್ ಕೊಡೋದು ತುಂಬ ಕಷ್ಟ ಆಗುತ್ತೆ ಕಂಪೇರ್ ಟು ಪ್ಯಾರಾನೈಟ್ರೋಫಿನಾಲ್. ಅವಾಗೇನು ಬರೀತೀರಾ? ಅಮಾಂಗ್ ಆರ್ಥೋ ಅಂಡ್ ಪ್ಯಾರಾನೈಟ್ರೋಫಿನಾಲ್ಸ್, orthonitrophenol are weaker acid than paranitrophenol because it forms intramolecular hydrogen bonding, hence is difficult to break to give H+ ion. ಅರ್ಥ ಆಗಿದೆಯಾ? ಈಗ ಇಷ್ಟು ಎಕ್ಸ್ಪ್ಲನೇಷನ್ ಅನ್ನು ಸೇರಿಸಿ ನಾಲ್ಕರಲ್ಲಿ ಯಾವುದು ಸ್ಟ್ರಾಂಗೆಸ್ಟ್ ಆಸಿಡ್ ಅಂತ ಬರೀಬೇಕೀಗ. ನೀವು ಬರೀತೀರಾ? ಪಿ ನೈಟ್ರೋಫಿನಾಲ್ ಅಂದರೆ ಪ್ಯಾರಾನೈಟ್ರೋಫಿನಾಲ್ ಈ ಸ್ಟ್ರಾಂಗರ್ ಆಸಿಡ್ ದ್ಯಾನ್ ಆರ್ಥೋ, ಓ ಅಂತ ಬರೀತೀವಿ, ಆರ್ಥೋ ನೈಟ್ರೋಫಿನಾಲ್ ವಿಚ್ ಇಸ್ ಸ್ಟ್ರಾಂಗರ್ ಆಸಿಡ್ ದ್ಯಾನ್ ಮೆಥಾನೈಟ್ರೋಫಿನಾಲ್ ವಿಚ್ ಇಸ್ ಸ್ಟ್ರಾಂಗರ್ ಆಸಿಡ್ ದ್ಯಾನ್ ಫಿನಾಲ್. ದಟ್ ಈಸ್ ದ ಡಿಕ್ರೀಸಿಂಗ್ ಅಸಿಡಿಕ್ ಕ್ಯಾರೆಕ್ಟರ್. ನೆಕ್ಸ್ಟ್ ಏನು ನೋಡಿ, ನೆಕ್ಸ್ಟ್ ಪಾಯಿಂಟ್ ನೋಡಿ, ಇನ್ನೂ ತುಂಬ ಇಂಪಾರ್ಟೆಂಟು. ಇನ್ಕ್ರೀಸಸ್ ದ ನಂಬರ್ ಆಫ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇನ್ಕ್ರೀಸಸ್ ದ ಅಸಿಡಿಕ್ ಕ್ಯಾರೆಕ್ಟರ್. ಯಾವ ಥರ? ಈಗ ಇದನ್ನು 1, 2, 3 ಅಂತ ತಗೊಂಡ್ರೆ ವಿಚ್ ಒನ್ ಇಸ್ ಎ ಸ್ಟ್ರಾಂಗರ್ ಆಸಿಡ್? ನಂಬರ್ 3, ನೋ ಡೌಟ್, ಬಿಕಾಸ್ ದ ನಂಬರ್ ಆಫ್ NO2 ಗ್ರೂಪ್ ಅಂದರೆ ದ ನಂಬರ್ ಆಫ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇನ್ಕ್ರೀಸ್ ಆದಷ್ಟು ಅಸಿಡಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗುತ್ತೆ. ಇವಾಗ ಇದನ್ನು ನಾವು ನೋಡಿ ನಂಬರ್ 1 ಅಂತ ಕೊಡ್ತೀರಾ, 2, 3, 4, 5, 6. ಸೆಕೆಂಡ್ ಪೊಸಿಷನಲ್ಲಿ NO2 ಗ್ರೂಪ್ ಇದೆಯಾ? 2 ಮತ್ತು 4 ಮತ್ತು 6, 2, 4. NO2 ಗ್ರೂಪ್ ಎಷ್ಟಿದೆ? 3 ಇದೆ. ಟ್ರೈ ನೈಟ್ರೋಫಿನಾಲ್, ಇದು ಐಯುಪ್ಯಾಕ್ಟಿನ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಪಿಕ್ರಿಕ್ ಆಸಿಡ್. ಇವಾಗ ಇದಕ್ಕೇನು ಬರೀತೀರಪ್ಪ? 1, 2, 3, 4, 5, 6, 2 ಮತ್ತು 4 ಅಲ್ಲಿ ತಾನೆ. 2, 4 ಡೈನೈಟ್ರೋಫಿನಾಲ್. ಇದು 1, 2 ನೈಟ್ರೋಫಿನಾಲ್. ಈಗ ಈ ಮೂರಲ್ಲಿ ಈ ಪಿಕ್ರಿಕ್ ಆಸಿಡ್ಡು ಸ್ಟ್ರಾಂಗೆಸ್ಟ್ ಆಸಿಡ್ ದ್ಯಾನ್ 2, 4 ಡೈನೈಟ್ರೋಫಿನಾಲ್ ದ್ಯಾನ್ 2 ನೈಟ್ರೋಫಿನಾಲ್ಸ್. ಈಗ ಈ ಮೂರಲ್ಲಿ ಸ್ಟ್ರಾಂಗೆಸ್ಟ್ ಆಸಿಡ್ ಯಾವುದು? ಇದು ನಂಬರ್ 3 ಈ ಸ್ಟ್ರಾಂಗೆಸ್ಟ್ ಆಸಿಡ್ ದ್ಯಾನ್ ನಂಬರ್ 2 ವಿಚ್ ಇಸ್ ಸ್ಟ್ರಾಂಗೆಸ್ಟ್ ಆಸಿಡ್ ದ್ಯಾನ್ ನಂಬರ್ 1. ದಿಸ್ ಇಸ್ ದ ಎಫೆಕ್ಟ್ ಆಫ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಆನ್ ದ ಅಸಿಡಿಟಿ ಆಫ್ ಫಿನಾಲ್ಸ್ ಲೈಕ್ NO2 ಗ್ರೂಪ್ ಆಯ್ತು. ಈಗ ನೆಕ್ಸ್ಟ್ ನೋಡಿ,
Another electron withdrawing group, halogens or halo substituted phenol. ನಿಮಗೆ ಗೊತ್ತಿದೆ ಆಲ್ರೆಡಿ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಅಂದರೆ ಅಸಿಡಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗುತ್ತೆ ನೋಡ್ಬಿಟ್ಟು ಅವಾಗ ಏನು ಬರೀತೀರಾ ಆಲ್ ಹ್ಯಾಲೋಫಿನಾಲ್ ಎಕ್ಸೆಪ್ಟ್ ಪ್ಯಾರಾಫ್ಲೂರೋಫಿನಾಲ್ ಆರ್ ಸ್ಟ್ರಾಂಗರ್ ಆಸಿಡ್ than phenols. All halophenols except parafluorophenols are stronger acid than phenols. ಹ್ಯಾಲೋಜನ್ ಕೂಡ ಎರಡು ಥರ ಎಫೆಕ್ಟ್ ಎಕ್ಸಿಬಿಟ್ ಮಾಡುತ್ತೆ. ಒಂದು ಬೆನ್ಸಿನ್ ರಿಂಗ್ ಅಟ್ಯಾಚ್ ಆದಾಗ ಬೆನ್ಸಿನ್ ರಿಂಗ್ಗೆ ಎಲೆಕ್ಟ್ರಾನ್ ಕೊಡುತ್ತೆ, ಅದು ನಾವು ಪ್ಲಸ್ ಆರ್ ಎಫೆಕ್ಟ್ ಅಂತ ಕರಿತೀವಿ. ಇನ್ನೊಂದು ಇಟ್ ಎಕ್ಸಿಬಿಟ್ ದ ಮೈನಸ್ ಐ ಎಫೆಕ್ಟ್ ಅಂದರೆ ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್. ಇವೆರಡರಲ್ಲಿ ಯಾವುದು ಡಾಮಿನೆಂಟ್ ಹೇಳಿ? ಮೈನಸ್ ಐ ಎಫೆಕ್ಟ್. ಮೈನಸ್ ಐ ಎಫೆಕ್ಟ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಅಂದರೆ ಇಂಡಕ್ಟಿವ್ ಎಫೆಕ್ಟು ಡಿಸ್ಟೆನ್ಸು ಜಾಸ್ತಿ ಆದರೆ ಎಫೆಕ್ಟು ಕಡಿಮೆ ಆಗುತ್ತೆ. ಇವಾಗ ನೋಡಿ ಆರ್ತೋ ಹತ್ರ ಇದೆ, ನೆಕ್ಸ್ಟು ಅದಕ್ಕಿಂತ ಸ್ವಲ್ಪ ದೂರ ಇರೋದು ಮೆಟಾ, ಅದಕ್ಕಿಂತ ತುಂಬ ದೂರ ಇರೋದು ಪ್ಯಾರ. 1, 2, 3ನಲ್ಲಿ ವಿಚ್ ಒನ್ ಈಸ್ ಎ ಸ್ಟ್ರಾಂಗರ್ ಆಸಿಡ್? ಆರ್ಥೋ. ಇಲ್ಲಿ ನೋಡಿ ಆರ್ಥೋ ಹ್ಯಾಲೋಫಿನಾಲ್ is stronger acid than meta, which is stronger acid than para, because increases the distance, decreases the magnitude of minus I effect, which is decreases the acidic character. Okay na? Now we have the important point here, except parafluorophenols. Parafluorophenols ಇಲ್ಲಿ ಬರ್ದ್ರಿ. ಫ್ಲೋರಿನ್ ಅಟಾಮಿಕ್ ನಂಬರ್ 9, ಇದೆಲ್ಲ ಕಾರ್ಬನ್ ಅಟಮ್ ಇದೆ. ಅಟಾಮಿಕ್ ನಂಬರ್ 6. ದಿಸ್ ಈಸ್ ಆಲ್ಸೋ ಕಾರ್ಬನ್ನು ಕೂಡ 2p ಆರ್ಬಿಟಲ್ ಇರುತ್ತೆ, ಫ್ಲೋರಿನ್ನು ಕೂಡ 2p ಆರ್ಬಿಟಲ್ ಇರುತ್ತೆ. ಅಂದರೆ ಈ ಪ್ಯಾರಾ ಪೊಸಿಷನಲ್ಲಿ ಫ್ಲೋರಿನ್ನು ಮೈನಸ್ ಐ ಎಫೆಕ್ಟು ಮತ್ತು ಪ್ಲಸ್ ಆರ್ ಎಫೆಕ್ಟನ್ನ ಎರಡೂ ಕೂಡ ಎಕ್ಸಿಬಿಟ್ ಮಾಡುತ್ತೆ. ಅದರಲ್ಲಿ ಮ್ಯಾಕ್ಸಿಮಮ್ ಇದೊಂದು ಗೊತ್ತಾಗಿದೆ. ದ 2p ಆರ್ಬಿಟಲ್ ಆಫ್ ಫ್ಲೋರಿನ್ ಅಂದರೆ ದ ಸೈಜ್ ಆಫ್ 2p ಆರ್ಬಿಟಲ್ ಆಫ್ ಫ್ಲೋರಿನ್ and the size of 2p orbital of carbon is same. ಅಂದರೆ ಐಡೆಂಟಿಕಲ್, ಆಲ್ಮೋಸ್ಟ್ ಸೇಮ್ ಇರುತ್ತೆ. ಅವಾಗ ಅದು ಓವರ್ಲ್ಯಾಪ್ ಆಗುತ್ತೆ ನೋಡಿ. ಆವಾಗ ಇದು ಮೈನಸ್ ಐ ಎಫೆಕ್ಟಿಂದ ಎಷ್ಟು ಎಲೆಕ್ಟ್ರಾನನ್ನು ಎಳ್ಕೊಳ್ಳುತ್ತೆ, ಪ್ಲಸ್ ಆರ್ ಎಫೆಕ್ಟಿಂದ ಎಷ್ಟು ಎಲೆಕ್ಟ್ರಾನನ್ನು ಕೊಡುತ್ತೆ ಬೆನ್ಸಿನ್ ರಿಂಗ್ಗೆ, ಐಡೆಂಟಿಕಲ್ ಸೇಮ್ ಆಗೋಗುತ್ತೆ. ಈಗ ಆರ್ಥೋ ತಗೊಳ್ರಪ್ಪ, ಒಂದು ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಅನ್ನು ಅಂದ್ಕೊಳ್ಳಿ, ಇನ್ನೊಂದು ಸಿ ಎಲ್ ಅಂದ್ಕೊಳ್ಳಿ. ಈಗ ಇವೆರಡರಲ್ಲಿ ವಿಚ್ ಒನ್ ಇಸ್ ಸ್ಟ್ರಾಂಗರ್ ಆಸಿಡ್? ಸರ್ ಮೈನಸ್ ಫ್ಲೋರಿನು ಸ್ಟ್ರಾಂಗೆಸ್ಟ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್, ಇದೇ ಸ್ಟ್ರಾಂಗರ್ ಆಸಿಡ್ ಅಂತ ಹೇಳ್ತೀರಾ. ಒಂದು ತಿಳ್ಕೊಳ್ಳಿ, ಪಕ್ಕ ಹೈಡ್ರೋಜನ್ನು ಮತ್ತು ಫ್ಲೋರಿನ್ ಯಾವ ಥರ ಇರುತ್ತೆ, ಆವಾಗ ನಿಮಗೆ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು, ಹೈಡ್ರೋಜನ್ ಬಾಂಡಿಂಗ್. ಆರ್ಥೋಫ್ಲೋರೋಫಿನಾಲ್ is weaker acid than orthochlorophenols, because orthofluorophenol, the fluorine involved in hydrogen means intramolecular hydrogen bonding. That is the reason. ನೋಡಿ, ಆರ್ಥೋದಲ್ಲಿ ಬಂದರೆ ಹೈಡ್ರೋಜನ್ ಬಾಂಡಿಂಗ್ ಕಾಟ, ಪ್ಯಾರಾದಲ್ಲಿ ಹೋದರೆ ಕಾರ್ಬನ್ ಇದೆ ನೋಡಿ, ಐಡೆಂಟಿಕಲ್ ಸೈಜ್ ಆಫ್ 2p ಆರ್ಬಿಟಲ್ ಆಫ್ ಕಾರ್ಬನ್ ಆ್ಯಂಡ್ 2p ಆರ್ಬಿಟಲ್ ಆಫ್ ಫ್ಲೋರಿನ್. ಆವಾಗ ಪ್ಯಾರಾಫ್ಲೋರೋಫಿನಾಲ್ ಆರ್ ವೀಕರ್ ಆಸಿಡ್ ದ್ಯಾನ್ ಪ್ಯಾರಾಕ್ಲೋರೋಫಿನಾಲ್ ಡ್ಯೂ ಟು ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಇಟ್ಸ್ ಎ ಡಿಫಿಕಲ್ಟ್ ಟು ಬ್ರೇಕ್. ನೆಕ್ಸ್ಟ್ ನೋಡಿ, ಒಂದು ಬಿ ಆರ್ ಸಬ್ಸ್ಟಿಟ್ಯೂಟ್ ಮಾಡಿ, ಇನ್ನೊಂದು ಆರ್ಥೋ ಪೊಸಿಷನ್ಗೆ ಐ ಸಬ್ಸ್ಟಿಟ್ಯೂಟ್ ಮಾಡ್ರಪ್ಪ. ಈಗ ಇವು ಮೂರಲ್ಲಿ ವಿಚ್ ಒನ್ ಇಸ್ ಎ ಸ್ಟ್ರಾಂಗರ್ ಆಸಿಡ್? ಆರ್ಥೋಕ್ಲೋರೋ, ಆರ್ಥೋಬ್ರೋಮೋ, ಆರ್ಥೋ ಅಯೋಡೋ. ಫಸ್ಟ್ ಅಬ್ಸರ್ವ್ ಮಾಡ್ರಪ್ಪ, ಸಿ ಎಲ್ಲು ಮತ್ತು ಬಿ ಆರು ಮತ್ತು ಐಗೆ ಕಂಪೇರ್ ಮಾಡಿದ್ರೆ ವಿಚ್ ಒನ್ ಈಸ್ ಹೈಲಿ ಎಲೆಕ್ಟ್ರೋನೆಗೆಟಿವ್? ಸಿ ಎಲ್, ನೆಕ್ಸ್ಟ್ ಬಿ ಆರ್, ನೆಕ್ಸ್ಟ್ ವೈ, ಅಷ್ಟೇನೆ. Orthochlorophenols is stronger acid than orthobromophenols, which is stronger acid than orthoiodophenol, because from Cl to I decreases the electronegativity, which is decreases the minus I effect. ಮುಗಿತು ಅಷ್ಟೇ. ನೋಡ್ರಿ, ಇದಿಷ್ಟು ಕೂಡ ಹ್ಯಾಲೋ ಸಬ್ಸ್ಟಿಟ್ಯೂಟೆಡ್ ಫಿನಾಲ್ಸನ್ನು ನೀವು ಡಿಫ್ರೆಂಟ್ ಪೊಸಿಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅಸಿಡಿಕ್ ಕ್ಯಾರೆಕ್ಟರ್ ಯಾವ ಥರ ಆಗುತ್ತೆ ಅಂತೇಳಿ ಗೊತ್ತಾಗಿದೆ. ಇವಾಗ ಇದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಆಯಿತು. ನೆಕ್ಸ್ಟ್ ಮೂವ್ ಟು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಎಫೆಕ್ಟ್ ಆಫ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಆನ್ ಅಸಿಡಿಟಿ ಆಫ್ ಫಿನಾಲ್ಸ್. ಎಕ್ಸಾಂಪಲ್ ಯಾವ್ದು ನೋಡಿ, ಮೀಥೈಲ್ ಗ್ರೂಪ್ ತಗೊಳ್ಳಿ, ಆಲ್ ಆಲ್ಕೈಲ್ ಗ್ರೂಪ್, ಮೀಥೈಲ್ ಗ್ರೂಪ್, NH2 group, amino group,
and methoxy group, OCH3 group, is a electron donating group. Let us consider first methyl substituted phenols. ಇವಾಗ ಫಿನಾಲ್ ತಗೊಳ್ಳಿ. ನೆಕ್ಸ್ಟು ಆರ್ಥೋಮಿಥೈಲ್ ಅಂತ ಬರೀತಾರೆ ನೋಡಿ. 2-methyl phenol. It's also called now ಕ್ರೆಜಾಲ್ ಅಂತ ಕರಿತೀವಿ ನೋಡಪ್ಪ. ಮೀಥೈಲ್ ಸಬ್ಸ್ಟಿಟ್ಯೂಟೆಡ್ ಫಿನಾಲ್ ಇಟ್ಸ್ ಕಾಲ್ಡ್ ನಾವು ಕ್ರೆಜಾಲ್. ಇದನ್ನ ಆರ್ಥೋ ಪೊಸಿಷನ್ ಇದೆ ತಾನೆ ಗ್ರೂಪ್, ಆರ್ಥೋಕ್ರೆಜಾಲ್ ಅಂತ ಕರಿತೀವಿ. ಪ್ಯಾರಾ ಪೊಸಿಷನ್ ಅಲ್ಲಿ ಇದ್ರೆ ಅದನ್ನ ನಾವು ಪ್ಯಾರಾಕ್ರೆಜಾಲ್, OCH3 ಗ್ರೂಪ್ ಪ್ಯಾರಾದಲ್ಲಿದೆ. ಐಯುಪ್ಯಾಕ್ ನೇಮು 4-methyl phenol ಅಂತ ಕರಿತೀವಿ. ಮೆಟಾಕ್ರೆಜಾಲ್ ಅಲ್ಲಿ ಮೆಟಾ ಪೊಸಿಷನ್ ಅಲ್ಲಿ ಮೀಥೈಲ್ ಗ್ರೂಪ್ ಇದ್ರೆ CH3 ಗ್ರೂಪು ಮೆಟಾ ಪೊಸಿಷನ್ ಇರುತ್ತೆ. ಇದನ್ನು ಮೆಟಾಕ್ರೆಜಾಲ್ ಅಂತ ಕರಿತೀವಿ. ಕ್ರೆಜಾಲ್ಸ್ ಆರ್ ವೀಕರ್ ಆಸಿಡ್ಸ್ ದ್ಯಾನ್ ಫಿನಾಲ್. ಇವಾಗ 1, 2, 3, 4 ಅನ್ಕೊಳ್ರಪ್ಪ. ಈ ಮೀಥೈಲ್ ಗ್ರೂಪ್ ಇದೆ ನೋಡಿ, ಇದು ಪ್ಲಸ್ ಐ ಎಫೆಕ್ಟ್ ಅಂದರೆ ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್. ಅದ್ರ ಜೊತೆಗೆ ಹೈಪರ್ ಕಾಂಜುಗೇಷನ್ ಅಂತ ಓದಿರ್ತಾರೆ ನೋಡಿ ಫಸ್ಟ್ ಪೀಸಲ್ಲಿ. ಹೈಪರ್ ಕಾಂಜುಗೇಷನ್ ಈಸ್ ಪ್ರಿಡಾಮಿನೆಂಟ್ಸ್. ಹೈಪರ್ ಕಾಂಜುಗೇಷನ್ ಎಫೆಕ್ಟು ಈಸ್ ಪ್ರಿಡಾಮಿನೆಂಟ್ಸ್ ದ್ಯಾನ್ ಯುವರ್ ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್. ಈ ಮೆಟಾ ಪೊಸಿಷನಲ್ಲಿ ಹೈಪರ್ ಕಾಂಜುಗೇಷನ್ ಈಸ್ ನಾಟ್ ಪಾಸಿಬಲ್ ಇನ್ ಮೆಟಾ ಪೊಸಿಷನ್. ಇವಾಗ ನೋಡಿ ಈ ಫಿನಾಲ್ ಒಂದು ಬಿಟ್ಟು ಇವೆಲ್ಲ ಕೂಡ ಕ್ರೆಜಾಲ್ ತಾನೆ. ಇವಾಗ ಬರೀತೀರ ಏನು, ಫಿನಾಲ್ ಸ್ಟ್ರಾಂಗರ್ ಆಸಿಡ್ ದ್ಯಾನ್. ಇವಾಗ ಆರ್ಥೋ ಪೊಸಿಷನ್ಲಿದೆ ನೋಡಿ, ಇಂಡಕ್ಟಿವ್ ಎಫೆಕ್ಟ್ ಇಂದ ನೋಡಿ ಇಟ್ ಡೊನೇಟ್ ಎಲೆಕ್ಟ್ರಾನ್ ಡೆನ್ಸಿಟಿ ಟುವರ್ಡ್ಸ್ ದ OH ಗ್ರೂಪ್. OH ಬಾಂಡು ತುಂಬ ಸ್ಟ್ರಾಂಗ್ ಆಗಿರುತ್ತೆ ನೋಡಿ, ಇಲ್ಲಿ ಇಷ್ಟೊಂದು ಸ್ಟ್ರಾಂಗ್ ಇರುತ್ತೆ. ನೆಕ್ಸ್ಟ್ ನೋಡಿ ಪ್ಯಾರಾದಲ್ಲಿ ಆಸ್ ದ ಡಿಸ್ಟೆನ್ಸ್ ಇನ್ಕ್ರೀಸ್ ಆದಷ್ಟು ಕೂಡ ಪ್ಲಸ್ ಐ ಎಫೆಕ್ಟು ಡಿಕ್ರೀಸ್ ಆಗ್ತಾ ಬರುತ್ತೆ. ಆವಾಗ ಇಲ್ಲಿ ಎಷ್ಟಿರುತ್ತೆ ನೋಡಿ, OH ಬಾಂಡ್ ಸ್ಟ್ರೆಂತ್ ಇಷ್ಟಿರುತ್ತೆ. ಮೆಟಾ ಪೊಸಿಷನಲ್ಲಿ ದೇರ್ ಇಸ್ ನೋ ಹೈಪರ್ ಕಾಂಜುಗೇಷನ್ ಎಫೆಕ್ಟ್. ಆವಾಗ ಇಲ್ಲಿ OH ಬಾಂಡು ಇಷ್ಟಿರುತ್ತೆ. ಈ ಫಿನಾಲಲ್ಲಿ OH ಬಾಂಡ್ ಯಾವ ಥರ ಅಂದರೆ ಸಿಂಪಲ್ ಆಗಿ ಒಂದು ಈ ಥರ ಇಷ್ಟೊಂದು ವೀಕ್ ಇರುತ್ತೆ ಅಂತ ಅನ್ಕೊಳ್ಳಿ. ಬಿಕಾಸ್ ದೇರ್ ಇಸ್ ನೋ ಎನಿ ಸಬ್ಸ್ಟಿಟ್ಯೂಯೆಂಟ್. ಈ ಕಡೆ ಎಲ್ಲ ಕೂಡ ಕ್ರೆಜಾಲ್ಸ್ ಅಲ್ಲಿದೆ. ಇವಾಗ ನೋಡಿ ಬಾಂಡ್ ಸ್ಟ್ರೆಂತ್ ತುಂಬ ಇಲ್ಲಿ ವೀಕ್ ಇದೆ. ಫಿನಾಲ್ ಈ ಸ್ಟ್ರಾಂಗರ್ ಆಸಿಡ್ ದ್ಯಾನ್. ನೆಕ್ಸ್ಟ್ ಯಾವ್ದು ಬರುತ್ತೆ ನೋಡಿ, ಇತ್ತಾನೆ ಮೆಟಾಕ್ರೆಜಾಲ್. ಏನಕ್ಕೆ ಕೇಳಿ, ಇನ್ ಮೆಟಾ ಪೊಸಿಷನ್ ದೇರ್ ಇಸ್ ನೋ ಹೈಪರ್ ಕಾಂಜುಗೇಷನ್ ಎಫೆಕ್ಟ್. ಈಗ ಇವು ನೋಡಿ ಇವೆರಡರಲ್ಲೂ ಕೂಡ ಇದೆ ಇಂಡಕ್ಟಿವ್ ಎಫೆಕ್ಟ್. ತುಂಬ ಹತ್ತ ಇರೋದು ಯಾವುದು ಗ್ರೂಪ್ಗೆ ಆರ್ಥೋ ತಾನೆ. ಅವಾಗ ಇಲ್ಲಿ OH ಬಾಂಡ್ ಸ್ಟ್ರೆಂತ್ ತುಂಬ ಸ್ಟ್ರಾಂಗ್ ಇರುತ್ತೆ ಬಿಕಾಸ್ ಇಟ್ ಡೊನೇಟ್ ದ ಎಲೆಕ್ಟ್ರಾನ್. ನೆಕ್ಸ್ಟ್ ಏನಲ್ಲಿ ಪ್ಯಾರಾ ಪೊಸಿಷನ್ಗೆ ಡಿಸ್ಟೆನ್ಸ್ ಜಾಸ್ತಿ ಆದಷ್ಟು ಎಫೆಕ್ಟ್ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಆ್ಯಂಡ್ ಪ್ಲಸ್ ಐ ಎಫೆಕ್ಟ್ ಡಿಕ್ರೀಸ್ ಆಗ್ತಾ ಬರುತ್ತೆ. ಆವಾಗ ಇಲ್ಲಿ ಕೊಡುತ್ತಲ್ಲ ನೋಡಿ ಎಲೆಕ್ಟ್ರಾನ್ ಡೆನ್ಸಿಟಿ ಇಷ್ಟು ಕೊಡುತ್ತಲ್ಲ ಇದು OHಗೆ, ಇದು ಅಷ್ಟೊಂದು ಕೊಡ್ತಾ ಇಲ್ಲ, ತುಂಬ ವೀಕ್ ಕೊಡ್ತಾ ಇದೆ. ಬಟ್ ಇದು ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆ. ಆವಾಗ ಬಾಂಡ್ ಸ್ಟ್ರೆಂತ್ ನೋಡಿ ಇಷ್ಟೇನೇ ಇರೋದು. ಇವಾಗ ನಿಮಗೆ ನೋಡಿ ಅಬ್ಸರ್ವ್ ಮಾಡಿ, ಈ ಬಾಂಡ್ ಬ್ರೇಕ್ ಮಾಡೋದು ತುಂಬ ಈಸಿನಾ, ಈ ಬಾಂಡ್ ಬ್ರೇಕ್ ಮಾಡೋದು ತುಂಬ ಈಸಿನಾ? ಇದೆ ತಾನೆ. ಬ್ರೇಕ್ ಮಾಡೋದು ತುಂಬ ಈಸಿ ಅಂತಂತಂದರೆ ಪ್ರೋಟಾನ್ ಎಲ್ಲ ಬೇಗ ಕೊಡುತ್ತೆ. ಆವಾಗ ಮೆಟಾಕ್ರೆಜಾಲ್ ಈ ಸ್ಟ್ರಾಂಗರ್ ಆಸಿಡ್ ದ್ಯಾನ್ ಪ್ಯಾರಾಕ್ರೆಜಾಲ್ ವಿಚ್ is stronger acid than orthocrezols. Effect of electron donating group like methyl group. ಇಲ್ಲಿ ನೀವು ಒಂದು ಪಾಯಿಂಟ್ ಗಮನಿಸಬೇಕು. Crezols are weaker acid than phenols which shows plus I effect and hyperconjugation effect. Hyperconjugation effect is predominance. This is the acidity of phenols and methyl substituted phenols. ಗೊತ್ತಾಗಿದೆಯಾ? ಇವಾಗ ಏನು ಹೇಳಿ, ಎನಿ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ is substituted in phenol, acidity of phenol is decreases. ಇದಿಷ್ಟನ್ನು ಕೂಡ ಕ್ಲೀವೇಜ್ ಆಫ್ OH ಬಾಂಡ್ ಇನ್ ಆಲ್ಕೋಹಾಲ್ ಫಿನಾಲ್ಸ್ ಅಲ್ಲಿ ಅಸಿಡಿಟಿ ಆಫ್ ಆಲ್ಕೋಹಾಲ್ ಅಂಡ್ ಫಿನಾಲ್ ಮುಗಿತು. ಈಗ ನೆಕ್ಸ್ಟ್ ಸೆಕೆಂಡ್ ರಿಯಾಕ್ಷನ್ ಎಸ್ಟರಿಫಿಕೇಶನ್. ನೋಡಿ, ಎಸ್ಟರಿಫಿಕೇಶನ್ ಅಂದರೆ ಫಾರ್ಮೇಷನ್ ಆಫ್ ಎನ್ ಎಸ್ಟರ್.
ಎಸ್ಟರ್ ಜನರಲ್ ಫಾರ್ಮಲ್ ನಿಮ್ಗೆ ಗೊತ್ತಿದೆ ಆರ್ ಸಿ ಒ ಒ ಆರ್ ಡ್ಯಾಶ್. ಇಲ್ಲಿ ಎಸ್ಟರಿಫಿಕೇಶನ್ ಇಟ್ಸ್ ಎ ಕ್ಲೀವೇಜ್ ಆಫ್ ಓ ಎಚ್ ಬಾಂಡ್ ಇನ್ ಆಲ್ಕೋಹಾಲ್ ಅಂಡ್ ಫಿನಾಲ್. ಯಾವ ಥರ ನೋಡಿ, ಆಲ್ಕೋಹಾಲ್ಸ್ ಆರ್ ಫಿನಾಲ್ಸ್ ಟ್ರೀಟೆಡ್ ವಿತ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆರ್ ಸಿ ಒ ಎಚ್ ಆಗಿರ್ಬೋದು, ಅಥವಾ ಆ್ಯಸಿಡ್ ಕ್ಲೋರೈಡ್ ಆರ್ ಸಿ ಒ ಸಿ ಎಲ್ ಆಗಿರ್ಬೋದು, ಅಥವಾ ಆ್ಯಸಿಡ್ ಅನ್ನೈಡ್ರೈಡ್ ಅಂತ ಕರಿತೀವಿ. ಇವು ಮೂರು ಜೊತೆಗೆ ರಿಯಾಕ್ಟ್ ಆಗಿ ಇನ್ ದ ಪ್ರೆಸೆನ್ಸ್ ಆಫ್ ಆನ್ ಅಸಿಡಿಕ್ ಮೀಡಿಯಮ್ ಟು ಗಿವ್ಸ್ ಆನ್ ಎಸ್ಟರ್. ಲೆಟ್ ಅಸ್ ಕಂಡ್ರೆ ಫಸ್ಟ್ ಆಲ್ಕೋಹಾಲ್ ತಗೊಳ್ರಪ್ಪ. ಆರ್ ಒ ಎಚ್ ಆಲ್ಕೋಹಾಲ್ ಪ್ಲಸ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆರ್ ಸಿ ಒ ಒ ಎಚ್. ಇಲ್ಲೂ ಆರ್ ಇದೆ, ಇಲ್ಲೂ ಆರ್ ಇದೆ. ಇವಾಗ ಯೂಸ್ ಬೇಕು ನೀವು ಆರ್ ಡ್ಯಾಶ್ ಅಂತ ತಗೋಬೋದು. ರಿವರ್ಸಿಬಲ್ ರಿಯಾಕ್ಷನ್ ಇನ್ ದ ಪ್ರೆಸೆನ್ಸ್ ಆಫ್ ಆನ್ ಆಸಿಡ್ ಟು ಗಿವ್ಸ್ ಆರ್ ಸಿ ಒ ಒ ಆರ್ ಡ್ಯಾಶ್ ಪ್ಲಸ್ ವಾಟರ್. ಇದು ಎಸ್ಟರ್, ಇದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಇದು ಆಲ್ಕೋಹಾಲ್. ಫಿನಾಲ್ ತಗೊಂಡ್ರೆ ನೀವು ಇಲ್ಲಿ ಎ ಆರ್ ಒ ಎಚ್ ಅಂತ ಬರೀತೀರ ಅಷ್ಟೇನಪ್ಪ, ಇನ್ನೇನಿಲ್ಲ. ಎ ಆರ್ ಒ ಎಚ್ ಬರೀತೀರಾ, ಇಲ್ಲಿ ಎ ಆರ್ ಸಿ ಒ ಒ ಆರ್ ಡ್ಯಾಶ್ ಬರೀತೀರ ಅಷ್ಟೇ, ಇನ್ನೇನಿಲ್ಲ. ಇವಾಗ ಏನು ಹೇಳಿ, ಎಸ್ಟರಿಫಿಕೇಶನ್ ರಿಯಾಕ್ಷನ್ ಅಂತಂತಂದರೆ ವೆನ್ ಆಲ್ಕೋಹಾಲ್ ಅಂಡ್ ಫಿನಾಲ್ಸ್ ರಿಯಾಕ್ಟ್ಸ್ ವಿತ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಇನ್ ದ ಪ್ರೆಸೆನ್ಸ್ ಆಫ್ ಆನ್ ಅಸಿಡಿಕ್ ಮೀಡಿಯಮ್ ಟು ಗಿವ್ಸ್ ಎಸ್ಟರ್. ದ ಪ್ರೋಸೆಸ್ ಇಸ್ ಕಾಲ್ಡ್ ಎಸ್ಟರಿಫಿಕೇಶನ್. ಸರ್ ಇಲ್ಲಿ ರಿವರ್ಸಿಬಲ್ ರಿಯಾಕ್ಷನ್ ಹಾಕಿದ್ದೀವಲ್ವಾ ನೋಡಿ, ಈ ಎಸ್ಟರ್ ಪ್ಲಸ್ ವಾಟರ್, ವಾಟರ್ನ ಆ್ಯಡ್ ಮಾಡಿದ್ರೆ ನೀವು ಏನಂತ ಕರಿತೇಳಿ, ಹೈಡ್ರಾಲಿಸಿಸ್. ನೋಡಿ, ಎಸ್ಟರ್ಗೆ ವಾಟರ್ನ ಆ್ಯಡ್ ಮಾಡಿದ್ರೆ ನಾವು ಹೈಡ್ರಾಲಿಸಿಸ್ ಆಫ್ ಎನ್ ಎಸ್ಟರ್ ಆರ್ ಆ್ಯಸಿಡ್ ಹೈಡ್ರಾಲಿಸಿಸ್ ಆಫ್ ಎನ್ ಎಸ್ಟರ್. ವಾಪಸ್ ಏನು ಬರುತ್ತೆ ನೋಡಿ ನಮಗೆ, ಆಲ್ಕೋಹಾಲ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಸಪೋಸ್ ಆರ್ ಇಸ್ ಈಕ್ವಲ್ ಟು, ಒಂದು ಎಕ್ಸಾಂಪಲ್ ತೊಗೊಂಡು ಬರೀಬೇಕು, ಆರ್ ಇಸ್ ಈಕ್ವಲ್ ಟು ಆರ್ ಡ್ಯಾಶ್ ಇಸ್ ಈಕ್ವಲ್ ಟು CH3. ಅವಾಗ ಇಲ್ಲಿ ಏನು ಬರೀತೀರಿ ಹೇಳಿ, CH3OH ಪ್ಲಸ್ CH3COOH CH3COOCH3 ಅಂತ ಬರೀತೀರ. ಇದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಗೆ ಆಯಿತು. ನೆಕ್ಸ್ಟ್ ನೋಡಿ, ROH ಪ್ಲಸ್ ಆ್ಯಸಿಡ್ ಕ್ಲೋರೈಡ್ ಅಂತ ಕರಿತೀವಿ, RCOCl. ಇದು ಫಿನಾಲ್ ಆರು ಆಗಿರ್ಬೋದು ಅಥವಾ ಆಲ್ಕೋಹಾಲ್ ಆರು ಕೂಡ ಆಗಿರ್ಬೋದು. ಟು ಗಿವ್ಸ್ ವಾಟ್, RCOOR ಡ್ಯಾಶ್. ಸಪೋಸ್ ಇದು ಬೇಕು ನಾವು ಆರ್ ಡ್ಯಾಶ್ ಅಂತ ತಗೊಂಡು, ಏನಕ್ಕೆ ಅಂತಂದರೆ ಇಲ್ಲೂ ಆರ್ ಇದೆ, ಇಲ್ಲೂ ಆರ್ ಇದೆ, ಕನ್ಫ್ಯೂಸ್ ಆಗಬಾರ್ದು, ಆರ್ ಡ್ಯಾಶ್ ತಗೊಂಡಿದ್ದು. ಪ್ಲಸ್ HCl. ಇಲ್ಲಿ ನಾವು ನೋಡಿ ಒಂದು ಬೇಸ್ ಹಾಕ್ತೀವಿ, ಪಿರಿಡೀನ್. ಇಟ್ ಇಸ್ ಅನ್ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್. ಪಿರಿಡೀನ್ ಇಸ್ ಎ ಬೇಸ್. ಸರ್ ಇಲ್ಲಿ ನೋಡಿ ರಿವರ್ಸಿಬಲ್ ಹಾಕಿದ್ದೀವಿ, ಇಲ್ಲಿ ಏನಕ್ಕೆ ಹಾಕಿಲ್ಲ ನೋಡಿ. Alcohol and phenol reacts with acid chloride in the presence of a pyridine to give an ester. ಇಲ್ಲೇನಾದರೂ ನೀವು ಪಿರಿಡಿನ್ ಹಾಕ್ನಿಲ್ವಾ ನೋಡಿ, ವಾಪಸ್ ಏನಿದೆ ನೋಡಿ, SL ಇದೆ, ಪುನಃ ರಿವರ್ಸಿಬಲ್ ರಿಯಾಕ್ಷನ್ ಆಗುತ್ತೆ. ಯಾವಾಗ ಪಿರಿಡಿನ್ ಏನು ಬೇಯಿಸ್ತಾನೆ, ಇಟ್ ನ್ಯೂಟ್ರಲೈಸ್ ದ ಆನ್ ಆಸಿಡ್. HCl ಏನು ಬರ್ತಾ ಇರುತ್ತೆ ಅದನ್ನ ನ್ಯೂಟ್ರಲೈಸ್ ಮಾಡ್ತಾ ಇರುತ್ತೆ. ದ ರಿಯಾಕ್ಷನ್ ಇಸ್ ಕ್ಯಾರಿಡ್ ಔಟ್ ಇನ್ ದ ಫಾರ್ವರ್ಡ್ ಡೈರೆಕ್ಷನ್ ಇನ್ ದ ಪ್ರೆಸೆನ್ಸ್ ಆಫ್ ಪಿರಿಡಿನ್. ಇಟ್ ಆಕ್ಟ್ ಆಸ್ ಎ ಬೇಸ್ ಟು ನ್ಯೂಟ್ರಲೈಸ್ ದ HCl. ಓಕೆ, ಇವಾಗ ನೋಡ್ರಪ್ಪ, ಅನದರ್ ಎಕ್ಸಾಂಪಲ್ ಇದೆ ನೋಡಿ, ಅಸಿಟಿಕ್ ಅನ್ನೈಡ್ರೈಡ್. ಇಲ್ಲಿ ಆಸಿಡ್ ಅನ್ನೈಡ್ರೈಡ್ ಅಂತ ಹೇಳಿದೆ. ಇಲ್ಲಿ ಆರ್ ಇಸ್ ಈಕ್ವಲ್ ಟು ವಾಟ್, CH3 ಅಸಿಟಿಕ್ ಅನ್ನೈಡ್ರೈಡ್ ಅಂತ ಕರಿತೀವಿ. ರಿಯಾಕ್ಟ್ಸ್ ವಿತ್, ಇಲ್ಲಿ ನೋಡಿ ಇಷ್ಟೇ ಇದ್ರೆ ನೀವು ಫಿನಾಲ್ ಅಂತ ಕರಿತಿದ್ರಿ. ಇವಾಗ ಬೆಂಜೋಯಿಕ್ ಆಸಿಡ್. ಇವಾಗ ಆಸಿಡ್ ಮತ್ತು ಹೈಡ್ರಾಕ್ಸಿ ಗ್ರೂಪ್ ಎರಡು ಇದೆ. ಕಾಮನ್ ನೇಮು ಸ್ಯಾಲಿಸಿಲಿಕ್ ಆಸಿಡ್, IUPAC ನೇಮು 2-hydroxy benzoic acid. Reacts with acetic anhydride in the presence of an acidic medium to give what, acetyl salicylic acid. ಏನು ಹೇಳಿ, ಅಸಿಟೈಲ್ ಸ್ಯಾಲಿಸಿಲಿಕ್ ಆಸಿಡ್ ಅಂತ ಕರಿತೀವಿ. ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ಪಿರಿನ್. ಓಕೆ, ದಟ್ ಈಸ್ ದ ಎಸ್ಟರಿಫಿಕೇಶನ್ ಆಫ್ ಆಲ್ಕೋಹಾಲ್ಸ್ ಅಂಡ್ ಫಿನಾಲ್ reacts with carboxylic acid, acid chloride and acidic anhydride. This is your the cleavage of OH bond in alcohol and phenol. First one, acidic properties of alcohol and phenol. Second,
esterification reaction of alcohol and phenol. In the next session, the another type of reaction cleavage of COH bond in alcohol and phenol. Okay.